ಇದೆಲ್ಲ ಹೋಗಿದ್ಯೆ? ಈಗ ಬರ್ತಿದ್ಯಾ? ಇಲ್ಲೇ ಅಂಗಡಿಗೆ ಹೋಗಿದ್ದೆ. ಅದು ಸರಿ, ನೀವೇನೋ ನನ್ನ ಹತ್ರ ಮಾತಾಡಬೇಕು ಅಂದ್ರಂತೆ. ಲೋಕಿ ಅಂಗಡಿ ಹತ್ರಕ್ಕೆ ಹುಡ್ಕೊಂಡ್ ಬಂದಿದ್ದ. ಹೌದಾ, ಸರಿ ಕೂತ್ಕೋ. ಹೇಳಿ, ಏನು ವಿಷಯ? ಅದ ನಮ್ಮ ಭಾವನಾ ಮದುವೆ ವಿಷಯ ಕಣೆ. ಓಹ್, ಭಾವನಾ ಮದುವೆ ವಿಷಯ ಅಂದ್ರೆ ಅದಕ್ಕೆ ಲೋಕಿ ಅಂಗಡಿ ಹತ್ರಕ್ಕೆ ಹುಡ್ಕೊಂಡ್ ಬಂದಿದ್ದಾನೆ. ಏನು, ಭಾವನಾ ಮದುವೆ ವಿಷಯನಾ? ಸರಿ, ಯಾವಾಗ ಇಟ್ಕೊಳ್ಳೋಣ ಮದುವೆ? ಅಲ್ಲ ಕಣೆ, ಮದುವೆ ವಿಷಯ ಮಾತಾಡಿದ ತಕ್ಷಣ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಿದ್ಯಲ್ಲ. ಹುಡುಗ ಯಾರು ಅಂತಾನೆ ಇನ್ನೂ ಗೊತ್ತೇ ಇಲ್ಲ ನಿಂಗೆ? ಗೊತ್ತಿಲ್ಲದೆ ಏನ್ರಿ, ನನ್ನ ಹತ್ರನೇ ತಮಾಷೆ ಮಾಡ್ತೀರಾ? ಇನ್ಯಾರು? ನನ್ನ ತಮ್ಮ ಲೋಕಿ. ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ, ನಾನು ಭಾವನಾನ ಲೋಕಿ ಕೊಟ್ಟು ಮದುವೆ ಮಾಡಲ್ಲ ಅಂತ. ಅಂದ್ರೆ ನೀವು ಭಾವನಿಗೆ ಬೇರೆ ಕಡೆ ಸಂಬಂಧ ನೋಡಿದ್ದೀರಾ? ನಾನು ನೋಡಿಲ್ಲ, ಅವಳೇ ನೋಡ್ಕೊಂಡಿದ್ದಾಳೆ. ಅಂದರೆ ಭಾವನಾ ಒಂದು ಹುಡುಗನ್ನ ಪ್ರೀತಿ ಮಾಡ್ತಿದ್ದಾಳಂತೆ. ಅವನು ಕೂಡ ಭಾವನಾನ ತುಂಬ ಇಷ್ಟಪಡ್ತಾ ಇದ್ದಾನೆ. ಅವ್ರ ಮನೇಲಿ ನಮ್ಮ ಭಾವನಾನ ಎಲ್ಲ ಒಪ್ಕೊಂಡಿದ್ದಾರೆ. ಸುಮ್ಮನೆ ಹುಡುಗಿ ನೋಡೋ ಶಾಸ್ತ್ರ ಮಾಡೋಕ್ಕೆ ಅಂತ ನಮ್ಮ ಮನೆಗೆ ಬರ್ತಿದ್ದಾರಂತೆ. ಅದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊ ಅಂತ ನಿನ್ಗೆ ಹೇಳೋಣ ಅಂತ ಬಂದೆ. ನಿನ್ನ ಮನೇಲೇ ಇರಲಿಲ್ಲ. ಇದನ್ನು ಕೇಳಿದ ತಕ್ಷಣ ಭಾವನಾ ಚಿಕ್ಕಮ್ಮಂಗೆ ತುಂಬಾನೇ ಕೋಪ ಬರುತ್ತೆ. ಓಹೋ, ಪರವಾಗಿಲ್ಲ ಕಣ್ರಿ, ನೀವು ಬಾ ಗಳಿಗೆ ಸಿಕ್ತ ಒಳಗೆ ಮಾಡ್ದ ಅಂತ ಏನೇನು ಪ್ಲಾನ್ ಮಾಡಿದ್ದೀರಾ ಅಪ್ಪ ಮಗಳು? ಏನು ಪ್ಲ್ಯಾನೇ? ಭಾವನಾ ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ ಅಪ್ಪ, ಮದುವೆ ಅಂತ ಆಗೋದಾದರೆ ಅವನ್ನೇ ಅಂತ ಹೇಳಿದ್ಲು. ಅದಕ್ಕೆ ತಂದೆಯಾಗಿ ನಾನು ಒಪ್ಕೊಂಡೆ ಅಷ್ಟೇ. ಇದರಲ್ಲಿ ಪ್ಲ್ಯಾನ್ ಏನು ಬಂತು? ನೀವು ಒಪ್ಕೊಂಡಿರ್ಬೋದು, ಆದರೆ ಈ ಮದುವೆಗೆ ನಾನಂತೂ ಖಂಡಿತ ಒಪ್ಕೊಳ್ಳಲ್ಲ. ಯಾಕಂದ್ರೆ ನಾನು ಲೋಕಿಗೆ ಹೇಳ್ಬಿಟ್ಟಿದ್ದೀನಿ ಭಾವನಾನೇ ನೀನು ಹೇಳ್ತಿ ಅಂತ. ಬೇಡ ಬಿಡು, ನಿನ್ನ ಅಭಿಪ್ರಾಯ ಏನು ನಾನು ಕೇಳ್ತಾ ಇಲ್ಲ. ಇರೋ ವಿಷಯನ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನಾನು ಈ ಮನೇಲಿ ಲೆಕ್ಕಕ್ಕೆ ಇಲ್ವಾ ಹಾಗಾದ್ರೆ? ನನ್ನ ಮದುವೆ ಮಾಡ್ಕೊಂಡಾಗ್ಲಿಂದ ಯಾವತ್ತು ನಿನ್ನಿಂದ ನಾನು ಆರಾಮಾಗಿ ನೆಮ್ಮದಿಯಾಗಿದ್ದೀನಿ ಹೇಳು? ಯಾವಾಗಲೂ ಭಾವನಾನ ಏನಾದರೂ ಅನ್ನೋದು ಮಾಡೋದು ಇಷ್ಟೇ. ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ಇನ್ನು ಲೋಕಿ ಕೊಟ್ಟು ನನ್ನ ಮಗಳನ್ನ ಮದುವೆ ಮಾಡಿದ್ರೆ ನೀನು ಹೇಗೆಲ್ಲ ಭಾವನ ನೋಡ್ಕೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಭಾವನಾ ವಿಷಯದಲ್ಲಿ ನಂದೇ ಕಡೆ ತೀರ್ಮಾನ. ಇದರಲ್ಲಿ ಯಾರೂ ಮೂಗು ತೋರಿಸೋ ಅವಶ್ಯಕತೆ ಇಲ್ಲ. ನಿನಗಿಷ್ಟ ಇದ್ದರೆ ನೀನು ಎಲ್ಲ ರೆಡಿ ಮಾಡು. ನಾನು ಹುಡುಗನ ಮನೆಯವ್ರನ್ನ ಬರೋಕ್ಕೆ ಹೇಳ್ತೀನಿ. ಇಲ್ವಾ, ನಾನು ನನ್ನ ಮಗಳೇ ಎಲ್ಲ ಮಾಡ್ಕೋತೀವಿ. ಇಷ್ಟ ಹೇಳಿ ಭಾವನಾ ತಂದೆ ಅಲ್ಲಿಂದ ಹೊರಡ್ತಾರೆ. ಪ್ರೇರಣಾ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದುವರೆಗೂ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ಯಾವುದೂ ಸರಿಯಾಗಿ ಆಗಿಲ್ಲ. ಆದರೂ ಬರೀ ಟೆನ್ಷನಲ್ಲೇ ಇರ್ತಿದ್ದೆ, ಏನಾಗುತ್ತೋ ಏನಾಗುತ್ತೋ ಅಂತ. ಆದರೆ ಟೆನ್ಷನ್ ಇಲ್ದೇ ಸರಾಗವಾಗಿದ್ದು ಅಂದರೆ ಈ ಕೆಲಸ ಒಂದೇ ನೋಡು. ಒಳ್ಳೇದೇ ಆಯ್ತಲ್ಲ ಬಿಡು. ಭರತ್ ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾನಾ? ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಅಂತ ಹೇಳಿದರು. ನೀನು ಇಂಟರ್ವ್ಯೂ ಅಟೆಂಡ್ ಮಾಡ್ಬಾ, ನಾನು ನಿನಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂದರು. ಮೋಸ್ಟ್ಲಿ ಕೆಲಸದ ವಿಚಾರನೇ ಇರಬೇಕು. ಹೌದಾ ಭಾವನಾ, ಈಗ ನಾವು ಭರತ್ ಮನೆಗೆ ಹೋಗಿ ಕೆಲಸ ಸಿಕ್ಕಿರೋ ವಿಷಯನ ಅವನಿಗೆ ಅವ್ರ ತಾಯಿಗೆ ಎಲ್ಲ ತಿಳಿಸಿ ಆಮೇಲೆ ಮನೆಗೆ ಹೋದರೆ ಹೇಗಿರುತ್ತೆ? ಅವನಿಗೂ ಸರ್ಪ್ರೈಸ್ ಕೊಡ್ಬೋದು, ತುಂಬ ಖುಷಿ ಪಡ್ತಾನೆ. ಹೌದಲ್ವಾ? ಇರು, ಈಗಲೇ ಅಪ್ಪಂಗೆ ಫೋನ್ ಮಾಡ್ತೀನಿ. ಅಪ್ಪ, ನನಗೆ ಕೆಲಸ ಸಿಕ್ತು, ಈ ವಿಷಯನ ಭರತ್ ಮನೆಗೆ ಹೋಗಿ ಹೇಳಿಬಿಟ್ಟು ಹಾಗೆ ಅವ್ರ ಅಮ್ಮನ ಮಾತಾಡಿಸ್ಕೊಂಡು ಆಮೇಲೆ ಮನೆಗೆ ಬರ್ತೀನಿ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ಅಪ್ಪ ಕಾಯ್ತಾ ಇರ್ತಾರೆ. ಹಲೋ ಭಾವನಾ. ಅಪ್ಪ, ನೀಗೊಂದು ಸಿಹಿ ಸುದ್ದಿ ಹೇಳಬೇಕು. ನನಗೆ ಕೆಲಸ ಸಿಕ್ತು. ಹೌದಮ್ಮ, ತುಂಬ ಖುಷಿ ಆಯಿತು. ಪ್ರೇರಣಾಗೆ? ಹಾಂ, ಇಬ್ಬರಿಗೂ ಸಿಕ್ತು ಅಪ್ಪ. ಪ್ರೇರಣಾ ನನ್ನ ಜೊತೆನೇ ಇದ್ದಾಳೆ. ಅಪ್ಪ, ನಾನು ಭರತ್ ಮನೆಗೆ ಹೋಗಿ ಅವರಿಗೆ ಅವ್ರ ತಾಯಿಗೆ ಎಲ್ರಿಗೂ ವಿಷಯ ತಿಳಿಸಿ ಮಾತಾಡಿಸ್ಕೊಂಡು ಆಮೇಲೆ ಮನೆಗೆ ಬರ್ತೀನಪ್ಪ. ಸರಿ ಮಗಳೇ, ಆಯಿತು. ಅಪ್ಪ, ನನ್ನ ಭರತ್ ವಿಷಯನ ಚಿಕ್ಕಮ್ಮನ ಹತ್ರ ಮಾತಾಡಿದ್ಯಾ? ಏನಂದ್ರೆ ಅವರು? ಅಯ್ಯೋ, ಅವಳ ವಿಷಯ ಬಿಟ್ಟಾಕು. ನೋಡು, ನನಗೆ ನೀನು ಮುಖ್ಯ, ನಿನ್ನ ಜೀವನ ಮುಖ್ಯ. ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಮಾತಾಡಿದ್ದೀನಿ. ಹೌದಾ, ಸರಿಯಪ್ಪ. ಭಾವನಾ, ಏನಂದ್ರು ಅಪ್ಪ ನಿಮ್ಮ ಚಿಕ್ಕಮ್ಮ ಈ ಮದುವೆಗೆ ಒಪ್ಕೊಂಡ್ರಂತ? ಅದೇನೂ ಹೇಳಿಲ್ಲಪ್ಪ. ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಮಾತಾಡಿದ್ದೀನಿ. ನನಗೆ ನೀನು ನಿನ್ನ ಜೀವನ ಮುಖ್ಯ ಅಂದರು. ಸರಿ ನಡಿ, ಭರತ್ ಮನೆಗೆ ಹೋಗೋಣ.
ಭರತ್. ಓಹ್ ಭಾವನಾ, ಪ್ರೇರಣಾ, ಬನ್ರಮ್ಮ, ಬನ್ನಿ ಕುತ್ಕೊಳ್ಳಿ. ಇಲ್ಲ ಆಂಟಿ, ಭರತ್ ಇಲ್ವಾ? ಇಲ್ಲ, ಆಗಲೇ ಆಚೆ ಹೋದ. ಹೌದಾ, ಸರಿ. ಭಾವನಾ, ನೀವಿಬ್ರು ಇಂಟರ್ವ್ಯೂಗೆ ಹೋಗಿದ್ರಿ ಅಲ್ವಾ, ಏನಾಯ್ತು? ನನಗೂ ಪ್ರೇರಣಾಗೂ ಇಬ್ಬರಿಗೂ ಕೆಲಸ ಸಿಕ್ಕಿದೆ. ಇದೇ ವಿಷಯ ಹೇಳೋಣ ಅಂತ ಬಂದ್ವಿ. ಹೌದಾ, ಕಂಗ್ರಾಟ್ಸ್ ಇಬ್ಬರಿಗೂ. ಬನ್ನಿ ಕುತ್ಕೊಳ್ಳಿ, ಇನ್ನೇನು ಭರತ್ ಬಂದ್ಬಿಡ್ತಾನೆ. ಭಾವನಾ, ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮ ಚಿಕ್ಕಮ್ಮ ನಿನ್ನ ಭರತ್ ಪ್ರೀತಿನ ಒಪ್ಕೊಂಡಿದ್ದಾರಾ? ಅದು ನಾನು ನಮ್ಮ ತಂದೆ ಹತ್ರ ಈ ವಿಷಯ ಮಾತಾಡಿದ್ದೀನಿ. ಅವರು ಚಿಕ್ಕಮ್ಮನ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ರು. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ ಅಂತ ಹೇಳಿದ್ರು. ಹೌದಾ, ನಿಮ್ಮ ತಾಯಿ ಇಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಭರತ್ ಹೇಳಿದ್ಮೇಲೆ ಗೊತ್ತಾಗಿತ್ತು, ಹಾಗಾಗಿ ಕೇಳಿದೆ. ಏನೂ ತಿಳ್ಕೊಬೇಡ. ಛೇ, ಇಲ್ಲ. ಭರತ್, ಇಷ್ಟೊತ್ತು ತನಕ ಎಲ್ಲೋಗಿದ್ಯಪ್ಪ? ಅಮ್ಮ, ನಾನು ಪ್ರವೀಣ್ನ ಮೀಟ್ ಮಾಡೋಣ ಅಂತ ಹೋಗಿದ್ದೆ. ಅವನು ಯಾವುದೋ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ, ನೀನು ಬಾ ಅಂದ. ಸರಿ ಅಂತ ನಾನು ಹೋದೆ. ಇಬ್ಬರಿಗೂ ಜಾಬ್ ಸಿಕ್ತು. ಹೌದಾ, ನಿನಗೂ ಪ್ರವೀಣಿಗೂ ಜಾಬ್ ಸಿಕ್ತು, ಈ ಕಡೆ ಪ್ರೇರಣಾ ಭಾವನಾಗೂ ಜಾಬ್ ಸಿಕ್ತು. ಒಳ್ಳೆ ವಿಷಯನೇ. ಆದಷ್ಟು ಬೇಗ ಮದುವೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀನೇನಂತೀಯಾ? ಭಾವನಾ, ಪ್ರೇರಣಾ, ಕಂಗ್ರಾಟ್ಸ್. ಭಾವನಾ, ಅಪ್ಪ ಹತ್ರ ಮಾತಾಡಿದ್ಯಾ? ಹಾಂ, ಮಾತಾಡಿದೆ. ಅವರು ಚಿಕ್ಕಮ್ಮನ ಹತ್ರ ಮಾತಾಡಿದ್ರಂತೆ. ನನಗನ್ಸಿದ ಮಟ್ಟಿಗೆ ಚಿಕ್ಕಮ್ಮ ಒಪ್ಕೊಂಡಿಲ್ಲ ಅಂತ ಅನ್ನಿಸ್ತು. ಅಪ್ಪ, ನೀನು ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತ ಅಂದರು. ಹೌದಾ, ನಾನೇ ಬಂದು ನಿಮ್ಮ ಚಿಕ್ಕಮ್ಮನ ಹತ್ರ ಒಂದ್ಸರಿ ಮಾತಾಡ್ಲಾ? ಬೇಡ ಭರತ್, ಅವ್ರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಅವ್ರು ಯಾರು ಏನನ್ನು ನೋಡದೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಅಪ್ಪನೇ ಹ್ಯಾಂಡಲ್ ಮಾಡಿದ್ರೆ ಒಳ್ಳೆಯದು. ಅಲ್ಲಮ್ಮ, ಇಷ್ಟು ವರ್ಷ ನಿಮ್ಮ ಚಿಕ್ಕಮ್ಮನ ಜೊತೆ ಅದು ಹೇಗಿದ್ದೆ ನೀನು? ಇನ್ನೇನು ಮಾಡೋದು, ಅಪ್ಪನ ನೋಡ್ಕೋಬೇಕಲ್ಲ. ಹಾಗಾಗಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಈಗ ನಾನು ಮದುವೆಗೆ ಬಂದುಬಿಟ್ರೆ ನಮ್ಮಪ್ಪ ನೋಡ್ಕೊಳ್ಳೋರು ಯಾರೂ ಇಲ್ಲ. ಅದೇ ನನಗೆ ಬೇಜಾರು. ಅದಕ್ಕೇನಂತೆ, ನಿಮ್ಮ ತಂದೆನೂ ಇಲ್ಲೇ ಇರಲಿ ಬಿಡು, ನನ್ನ ಅಭ್ಯಂತರ ಏನೂ ಇಲ್ಲ. ಇಲ್ಲ ಆಂಟಿ, ಅವ್ರ ತಂದೆ ಹಾಗೆಲ್ಲ ಒಪ್ಕೊಳ್ಳಲ್ಲ. ಅದು ಅಲ್ಲದೆ ಇವ್ರ ತಂದೆ ಆಸ್ತಿ ಮೇಲೆ ಅವ್ರ ಚಿಕ್ಕಮ್ಮಂಗೆ ಹಾಗೆ ಅವ್ರ ತಮ್ಮಂಗೆ ಇಬ್ಬರಿಗೂ ತುಂಬ ಕಣ್ಣಿದೆ. ನಾಳೆ ಅದನ್ನು ಭಾವನಾಗೆ ಉಳಿಸೋಕ್ಕಾದ್ರೂ ಅವ್ರ ತಂದೆ ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ರು. ಅಯ್ಯೋ, ಆಸ್ತಿ ಹೋದರೆ ಹೋಯ್ತು ಬಿಡು, ನಮಗೆ ನೀನೇ ಆಸ್ತಿ. ಯಾಕಮ್ಮ ಭಾವನಾ, ಏನು ಮಾತಾಡ್ತಾನೆ ಇಲ್ಲ? ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡು ಭಾವನಾ, ಇನ್ಮೇಲೆ ನೀನು ಯಾವುದಕ್ಕೂ ಯೋಚನೆ ಮಾಡೋ ಹಾಗಿಲ್ಲ. ನಿನ್ನ ಜೊತೆ ನಾನು, ಭರತ್, ನಿಮ್ಮ ತಂದೆ ಹಾಗೆ ಪ್ರೇರಣಾ ಎಲ್ಲರೂ ಇದ್ದೀವಿ. ಖುಷಿಯಾಗಿರು. ಸರಿ ಭರತ್, ನಾವೇನು ಹೊರಡ್ತೀವಿ, ಲೇಟ್ ಆಗ್ತಿದೆ. ಭರತ್, ನೀನೇ ಹೋಗಿ ಬಿಟ್ಟು ಬಾಪ್ಪ. ಸರಿ ಅಮ್ಮ. ಭಾವನಾ ಮನೇಲಿ. ಒಂದು ನಿಮಿಷ ಭರತ್, ಅಪ್ಪನ ಕರಿತೀನಿ. ಏನಪ್ಪ, ಎಷ್ಟು ದಿವಸದಿಂದ ನಮ್ಮನೆ ಹಾಳು ಮಾಡಬೇಕು ಅಂತ ಹೊಂಚಾಗ್ತಿದೆ? ಅಲ್ಲ, ನಿಮ್ಮಮ್ಮ ನಿನಗೆ ಏನು ಬುದ್ಧಿ ಅಂತ ಕಲಿಸಿದ್ದಾರೆ? ಯಾವಳನ್ನ ಪ್ರೀತಿ ಮಾಡ್ತೀನಿ ಅಂದ ತಕ್ಷಣ ಅವಳನ್ನೇ ಸೊಸೆ ಮಾಡ್ಕೋಬೇಕು ಅಂತ ಇದ್ದಾರಲ್ಲ, ಅವ್ರಿಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಇನ್ನೇನು, ಭಾವನಾನ ನೀನು ಮದುವೆ ಮಾಡ್ಕೊಂಡ್ರೆ ಅವಳ ಆಸ್ತಿ ಎಲ್ಲ ನಿನಗೆ ಸೇರುತ್ತೆ. ಇದೇ ನಿನ್ನ ಪ್ಲಾನ್ ತಾನೆ? ನನಗೆ ಚೆನ್ನಾಗಿ ಗೊತ್ತು. ಇಲ್ಲ, ಅದು ಏನದು? ಅದು ಇಲ್ಲ, ಇದು ಇಲ್ಲ. ಯಾವ ಧೈರ್ಯದ ಮೇಲೆ ಮನೆಗೆ ಬಂದ ನೀನು? ರಂಗಮ್ಮ ಭರತ್ಗೆ ಮಾತಾಡೋಕ್ಕೂ ಕೂಡ ಬಿಡಲ್ಲ. ಚೆನ್ನಾಗಿ ಬೈತಾಳೆ. ಇದರಿಂದ ಭರತ್ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾನೆ. ಇದೇನಮ್ಮ ಭಾವನಾ, ಭರತ್ ಬಂದಿದ್ದಾರೆ ಅಪ್ಪ, ಬಾ ಅಂತ ತೋಟದ ಹತ್ರ ಬಂದು ಕರೆದೆ. ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಅವನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆವರೆಗೂ ಬರ್ತಾನೆ. ಅದಕ್ಕೆ ನಾನೇ ಚೆನ್ನಾಗಿ ಬೈದು ಕಳಿಸ್ತೆ. ಏನು, ನೀನು ಬೈದು ಕಳಿಸೋದ್ಯಾ? ಮತ್ತೆ ಬಿಟ್ಬಿಡ್ತಾರ? ನಿಮ್ಗೇನು ಗೊತ್ತಾಗಲ್ಲ. ಅವನು ಅವರಮ್ಮ ಇಬ್ರು ಸೇರ್ಕೊಂಡು ನಮ್ಮ ಆಸ್ತಿನ ಹೊಡೆಯೋಕ್ಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟೇ. ಸಾಕು ಬಾಯಿ ಮುಚ್ಚೆ, ಯಾಕೋ ಅತಿ ಆಗೋಯ್ತು ನಿಂದು. ನಮ್ಮ ಭಾವನಾ ಲೋಕಿನ ಮದುವೆ ಮಾಡ್ಕೊಳ್ಳಲ್ಲ ಅಂದ್ಲು ಅಂತ ಹೊಟ್ಟೆಗೆ ನೀನು ಹಿಂಗೆಲ್ಲ ಮಾಡ್ತಾ ಇರೋದು ನನಗೆ ಗೊತ್ತಿಲ್ವಾ? ಭಾವನಾ, ನಡಿಯಮ್ಮ, ಈಗಲೇ ಭರತ್ ಮನೆಗೆ ಹೋಗಿ ಮದುವೆ ವಿಷಯ ಪ್ರಸ್ತಾಪ ಮಾಡಿ ಬರೋಣ. ಭಾವನಾ, ನಿನಗೆ ಹೇಳ್ತಿರೋದು